ಇತ್ತೀಚಿನ ವೈಮಾನಿಕ ಬಿಕ್ಕಟ್ಟಿಗೆ ಇಂಡಿಗೋ ಸಂಸ್ಥೆಯೇ ಮೂಲ ಕಾರಣ ಮತ್ತು ಅದು ತನ್ನ ಕರ್ತವ್ಯಗಳನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮನೋಹರ್ ನಾಯ್ಡು ಹೇಳಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಇಂಡಿಗೋ ಸಂಸ್ಥೆ ತನ್ನ ಆಂತರಿಕ ಸಿಬ್ಬಂದಿ ಹಾಗೂ ಪೈಲಟ್ಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ, ಇದರಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿರುವುದಲ್ಲದೆ ವಿಮಾನಗಳ ಸಂಚಾರ ರದ್ದತಿಯೂ ಆಗಿದೆ. ಸರ್ಕಾರ ಪ್ರತಿಯೊಂದು ವೈಮಾನಿಕ ಸಂಸ್ಥೆಯನ್ನು ಸಮಾನವಾಗಿ ಪರಿಗಣಿಸುತ್ತಿದೆ. ಇಂಡಿಗೋ ಸಂಸ್ಥೆಯ ವಿಚಾರದಲ್ಲೂ ಸರ್ಕಾರ ಯಾವುದೇ ಒತ್ತಡ ಎದುರಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ನಾಗರಿಕ ವೈಮಾನಿಕ ಮಹಾನಿರ್ದೇಶನಾಲಯ ಈಗಾಗಲೇ ವೈಮಾನಿಕ ಸಂಸ್ಥೆಯಿಂದ ಅಗತ್ಯ ಅನುಪಾಲನಾ ವರದಿಯನ್ನು ಪಡೆದಿದೆ. ಇಂಡಿಗೋ ಸಂಸ್ಥೆಯೊಂದಿಗೆ ಅದು ಹಲವು ಸುತ್ತಿನ ಮಾತುಕತೆ ನಡೆಸಿ ಸದ್ಯದ ಬಿಕ್ಕಟ್ಟನ್ನು ಬಗೆಹರಿಸಲು ಕ್ರಮಗಳನ್ನು ಕೈಗೊಂಡಿದೆ. ಸರ್ಕಾರ ಇಂಡಿಗೋ ಸಂಸ್ಥೆಯ ವಿಮಾನಗಳ ಕಾರ್ಯಾಚರಣೆಯನ್ನು 2200 ಮಾರ್ಗಗಳಿಗೆ ಕಡಿತಗೊಳಿಸಲು ಚಿಂತನೆ ನಡೆಸಿದೆ. ವೈಮಾನಿಕ ಸಂಸ್ಥೆಗಳ ಹೊಣೆಗಾರಿಕೆ ಹಾಗೂ ಬಲವರ್ಧನೆಗೆ ಸದ್ಯದಲ್ಲೇ ಡಿಜಿಸಿಎ ಆಂತರಿಕ ಮೌಲ್ಯಮಾಪನವನ್ನು ನಡೆಸಲಿದೆ ಎಂದು ಸಚಿವರು ತಿಳಿಸಿದರು. ಇಂಡಿಗೋ ವೈಮಾನಿಕ ಸಂಸ್ಥೆಯಿಂದ ಆಗಿರುವ ವಿಮಾನಗಳ ಸಂಚಾರ ವ್ಯತ್ಯಯ ಬಹುತೇಕ ಇಂದಿನಿಂದ ಸಹಜ ಸ್ಥಿತಿಗೆ ಮರಳಲಿದೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಸರ್ಕಾರ ವಿಮಾನಗಳ ಸುರಕ್ಷತೆಯ ಕಾರ್ಯಾಚರಣೆಯ ಮೇಲೆ ನಿಗಾ ಇರಿಸಿದೆ ಎಂದು ಅವರು ತಿಳಿಸಿದರು. वो बिल्कुल जिस तरह से था उसी तरह से आगे बढ़ेगा और भी मजबूत तरीके से आगे बढ़ेगा. इसके दो हैं कि फरवरी 10 तक हमने किया है, पर उसी सेंस में हमने किया है कि तुरंत हम स्टेबलाइजेशन लेके आ सके, ऑपरेशंस को हम तुरंत कर सके. रीबूट करना था हमारे इंडिगो के ऑपरेशंस को, तो उसके सोच के साथ हमने किया. और भी एक पैसेंजर सेंट्रिक अप्रोच था कि जिन्होंने टिकट्स लिए, जिनको ट्रैवल करना है, क्योंकि एयर ट्रैवल में काफी इमरजेंसी ट्रैवल रहता है, इंपॉर्टेंट ट्रैवल रहता है, बच्चों के विद्या के लिए ट्रैवल रहता है या फिर कुछ इक्वेशंस के लिए ट्रैवल रहता है, तो उसके लिए रीबूट करके तुरंत उसको रीस्टार्ट करने की एक जरूरत थी. तो उसके हिसाब से पैसेंजर सेंट्रिक अप्रोच में हमने फरवरी 10 तक इसको टाला है. पर दूसरी तरीके से हमने ऑलरेडी डीजीसीए से बात करी, इंडिके के ऑपरेशंस को भी हम कर्टेल करेंगे. तो ऐसा नहीं है कि इनको सारी सुविधा दे दी, उनके ऑपरेशंस को भी हम कम करेंगे. उसका भी ऑर्डर अभी निकलेगा कि उसके ऑर्डर कम करने के बाद एक तरह से वो उसकी पेनल्टी भी होगी, तो उतने ऑपरेशंस नहीं कर पाएंगे. फ्लाइट की जो रूट्स हैं 2200 रूट्स उनके वो जो शेड्यूल में है उसको जरूर हम कम करेंगे.